ರಾಜಕೀಯ ರಾ ಅಂದ್ರೆ ರಾವಣ, ಕಿ ಅಂದ್ರೆ ಕೀಚಕ, ಜಲ ಅಂದ್ರೆ ಜಲಚಂದ್ರ, ಯಾ ಅಂದ್ರೆ ಯಮ. ಅವರೆಲ್ಲ ರಾಕ್ಷಸರೇ. ಧ್ರುವ ಸರ್ಜಾ ತಂದು 25 ಲಕ್ಷ ಕೊಟ್ಟು 500 ರೂಪಾಯಿ ಗ್ಯಾಸ್ ಹಾಕ್ಸೋನೆ. ಸರ್ಕಾರ ಏನ್ ಮಾಡ್ತಾ ಇದೆ? ಗೌರ್ಮೆಂಟ್ ಏನು ಆಕ್ಷನ್ ತಗೋತಾ ಇಲ್ಲ ಇದ್ರ ಬಗ್ಗೆ. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಅದೊಂದು ಒಂದೇ ರೇಟ್ ಫಿಕ್ಸ್ ಮಾಡಿದ್ರೆ ತುಂಬಾ ಒಳ್ಳೇದು. ಇವರೆಲ್ಲ ಸಿಎಂ ಎಲ್ಲ ಇದೆ, ದೇವ್ರ ಹಣೆಗೆ ನಾವು ಉದ್ದಾರ ಆಗಲ್ಲ. ಎಲ್ಲ ಇವ್ರ ಮನೆಗೆ ಗಂಟ್ಕೊಂಡು ಮಾಡ್ಕೊತಾರೆ. ಉಪೇಂದ್ರ ಏನಾದ್ರು ಸಿಎಂ ಆಗ್ಬಿಟ್ರೆ ಇವನ್ನೆಲ್ಲ ಚೆದಿಸ್ತೀವಿ. ಇದು ಮಾತ್ರ ಸತ್ಯ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಸ್ವಲ್ಪ ಗ್ಯಾಸ್ ರೇಟ್ ಎಲ್ಲ ಕಡಿಮೆ ಆಗಬೇಕು. ತುಂಬ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಏನು ಮಾಡೋದು, ಹೆಂಗೆ ಬದುಕೋದು ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಒಂದು ಗ್ಯಾಸ್ ಕಡಿಮೆ ಆದರೆ ಸ್ವಲ್ಪ ಹೋಗಿ ಬದುಕ್ಬೋದು. ಇರೋರು ದುಡಿತಾರೆ, CNG ಇವರು ಇರೋರು ದುಡಿತಾರೆ. ನಮ್ಮಂಥವ್ರು ಗ್ಯಾಸ್ ಇಲ್ಲದೆ ಇದ್ರೂ ಕಷ್ಟಪಡ್ತಾ ಇದ್ದೀವಿ. ಬೆಳಗ್ಗೆ 6 ಗಂಟೆ ಅಂತ ನೋಡೋಂಗಿಲ್ಲ, 3 ಗಂಟೆ ಅಂತ ನೋಡೋಂಗಿಲ್ಲ. ನೈಟು ಊಟ ತಿಂಡಿ ಕಾಫಿ ಏನೂ ಮಾಡೋಂಗಿಲ್ಲ. ಎಲ್ರಿಗೂ ಕಷ್ಟ ಆಗಿದೆ. ನೋಡ್ಬಿಟ್ಟು ಮಾಡಬೇಕು. ಎಷ್ಟು ದಿವಸ ಮನೇಲಿ ನಿಲ್ಸಿದ್ರಿ ಗಾಡಿನ? ನಾನು ಮಿನಿಮಮ್ ಒಂದು 15-20 ದಿವಸ ಗಾಡಿ ನಿಲ್ಲಿಸ್ಬಿಟ್ಟು ಇವತ್ತೇ ಎತ್ಕೊಂಬಂದೆ. ಈಗ 15-20 ದಿವಸದಿಂದ ನಿಮ್ಗೆ ಏನು ದುಡಿಮೆನೂ ಇಲ್ಲ, ಏನಿಲ್ಲ? ಏನಿಲ್ಲ ಮೇಡಮ್, ಏನು ಮಾಡ್ತೀರಾ? ಇನ್ನು ಮನೆಯಾಗಿದ್ದರೆ ಇನ್ನೂ ಏನು ಮಾಡ್ತಾರೆ? ಮಕ್ಕಳೆಲ್ಲ ಕಾಸು ಕೊಡು, ಅದು ಕೊಡು, ತಿಂಡಿ ಇಲ್ಲ ಅದಿಲ್ಲ ಅಂತಾರೆ. ಅವ್ರಿಗೆಲ್ಲ ಏನು ಉತ್ತರ ಕೊಡೋಕ್ಕಾಗತ್ತೆ? ಅದಕ್ಕೆ ನೋಡಿಬಿಟ್ಟು ಜನಕ್ಕೆ ಹೆಲ್ಪ್ ಆಗೋ ಥರ ಮಾಡಬೇಕು. ಗ್ಯಾಸ್ ಕಡೆಯಿಂದ, ಗೌರ್ಮೆಂಟ್ ಕಡೆಯಿಂದ ಎಲ್ಲ ಮಾಡಬೇಕು. ಒಳ್ಳೇದಾದರೆ ಎಲ್ಲರಿಗೂ ಒಳ್ಳೇದೇ, ಇಲ್ಲಾಂದರೆ ಎಲ್ರಿಗೂ ಕಷ್ಟ. ಇದೇ ಥರ ಎಲ್ಲರೂ ನೋಡಿ, ನಮ್ಮಂಥವ್ರಲ್ಲ ಎಷ್ಟೋ ಜನ ಹಾಸ್ಪಿಟ್ಲಿಗೆ ಹೋಗೋರೆಲ್ಲನೂ ಭಾಳ ಕಷ್ಟಪಡ್ತಾ ಇದ್ದಾರೆ. ಏನು ಮಾತಾಡೋದು ಮೇಡಮ್, ಮರೆ ಬೇಜಾರಾಗತ್ತೆ, ತುಂಬಾನೇ ಬೇಜಾರಾಗತ್ತೆ. 40 ದಿವಸದಿಂದ ಹಿಂಗೆ ಕಷ್ಟ ಅನುಭವಿಸ್ತಿದ್ದೀವಿ. ಏನು ಮಾತಾಡಿ ನೋಡಿ, 40 ದಿವಸ ಆಯ್ತು ಮೇಡಮ್ ಅವರೇ. ಏನು ಪ್ರಯೋಜನ ಇಲ್ಲ. ಸುಮ್ಮನೆ ನಮಗೆ ಏನು ಇಲ್ಲ ಮೇಡಮ್ ಅವರೇ, ಏನೂ ಇಲ್ಲ. ತುಂಬಾ ಕಷ್ಟ ಆಗಿದೆ. ಸರ್ಕಾರಕ್ಕೆ ಬಡವ್ರು ಬೇಕಾಗಿಲ್ಲ, ಅವ್ರು ಬದುಕಬೇಕು. ನಾವು ಇವತ್ತು ಹೆಂಗೆ ಸಾಯ್ತಾ ಇದೀವಿ ಅಂದರೆ ಹೇಳ್ಕೊಳಕ್ಕಾಯ್ತಾ ಇಲ್ಲ. ಗಂಟೆಗಟ್ಟಲೆ ಕ್ಯೂ ನಿಂತ್ಕೋತೀವಿ. ಈಗ ಪ್ಯಾಸೆಂಜರ್ಗೂ 10 ರೂಪಾಯಿ ಕೇಳೋಕ್ಕಾಗಲ್ಲ. ಇಷ್ಟ ಬಂದಂಗೆ ರೇಟು, ಒಂದೊಂದು ಕಡೆ ಒಂದೊಂದು ರೇಟು. ಎಲ್ಲಿಂದ ತಂದು ಕೊಡೋಣ? ಪ್ಯಾಸೆಂಜರ್ ಕೊಡ್ತಾರ ನಮಗೆ? ಕೊಡ್ತಾರ? ಪ್ಯಾಸೆಂಜರು 36 ರೂಪಾಯಿ ಕೊಡ್ತೀವಿ, 36 ರೂಪಾಯಿ ಕೊಡ್ತೀವಿ, 40 ರೂಪಾಯಿ ಕೊಡ್ತಾರೆ. ಅವು 50 ಕೇಳಿದ್ರು ಕೊಡಲ್ಲ. ಯಾರಿಂಗ್ ಕೇಳೋಣ? 50 ಕೇಳಿದ್ರೆ ಧ್ರುವ ಸರ್ಜಾ ತಂದು 25 ಲಕ್ಷ ಕೊಟ್ಟು 500 ರೂಪಾಯಿ ಗ್ಯಾಸ್ ಹಾಕ್ಸೋನೆ. ಸರ್ಕಾರ ಏನ್ ಮಾಡ್ತಾ ಇದೆ? ಏನ್ ಮಾಡ್ತಾವ್ರೆ? ಸರ್ಕಾರ ಏನ್ ಮಾಡ್ತಾ ಇದೆ? ಈ ಸಲ ಉಪೇಂದ್ರನೇ ಬರ್ಬೇಕು. ಉಪೇಂದ್ರನೇ ಬಂದ್ರೆ ಆಗೋದು. ಇವತ್ತು ಒಬ್ಬ ಚಿತ್ರನಟ ಬಂದು 500 ರೂಪಾಯಿ ಜಾಸ್ತಿ ಕೊಡ್ತಾವನೆ. ಸರ್ಕಾರ ಏನ್ ಮಾಡ್ತಾ ಇದೆ? ಏನ್ ಇವ್ರ ಹತ್ರ ಏನಾದ್ರು ಫ್ರೀ ಕೇಳಿದ್ವಾ? ನಮ್ ದುಡ್ಡೇ ತಗೊಂಡು ನನ್ನ ಮಕ್ಳು ಬದ್ಲಿ ಇವತ್ತು ನಾವು ರೋಡಲ್ಲಿ ನಿಂತ್ಕೊಳಕ್ಕೆ ಎಲ್ಲ ಬಂಕಿಯಲ್ಲೂ ಖಾಲಿ, ಯಾವ ಬಂಕು ಇಲ್ಲ. ಇಲ್ಲ ಮೇಡಮ್ ಅದೇ ಈ ಸಲ ಬಂದ್ರೆ, ಈ ಸಲ ನೋಡಿ ಪ್ರಜಾಕೀಯ ಬಂದ್ರೇನೆ ಆಟದ ನಾವೆಲ್ಲ ಉದ್ಧಾರ ಆಗೋದು. ಪ್ರಜಾಕೀಯ ಬಂದಿಲ್ಲ ಅಂದ್ರೆ ಇವರೆಲ್ಲ CM ಎಲ್ಲ ಇದ್ರೆ ದೇವ್ರ ಹಣೆಗೆ ನಾವು ಉದ್ಧಾರ ಆಗಲ್ಲ. ಎಲ್ಲ ಇವ್ರ ಮನೆಗೆ ಗಂಟ್ಕೊಂಡು ಮಾಡ್ಕೊತಾರೆ. ಈ ಸಲ ಬಂದ್ರೆ ನೋಡಿ ಪ್ರಜಾಕೀಯ ಮಾಡೋದು. ಉಪೇಂದ್ರ ಏನಾದ್ರು CM ಆಗ್ಬಿಟ್ರೆ ಇವನ್ನೆಲ್ಲ ಚೆದಿಸ್ತೀವಿ. ಇದು ಮಾತ್ರ ಸತ್ಯ. ನೋಡಿ ಬೇಕಾದ್ರೆ ಕಷ್ಟ ಇದೆ, ಹೇಳ್ದಷ್ಟು ಸುಲಭ ಅಲ್ಲ. ರಾಜಕೀಯ ದೊಡ್ಡದು. ಹೌದು, ಇವು 5 ಬೆಳ್ಳವಲ್ಲ. ರಾಜಕೀಯ ರಾ ಅಂದ್ರೆ ರಾವಣ, ಕಿ ಅಂದ್ರೆ ಕೀಚಕ, ಜಲ ಅಂದ್ರೆ ಜಲಚಂದ್ರ, ಯಾ ಅಂದ್ರೆ ಯಮ. ಅವರೆಲ್ಲ ರಾಕ್ಷಸರೇ. ಅವರೆಲ್ಲ ರಾಕ್ಷಸ ಮೇಡಮ್. ಈ 4 ಅಕ್ಷರ ಇದೆಯಲ್ಲ, ರಾಜಕೀಯ, ರಾವಣ, ಕೀಚಕ, ಜಲಚಂದ್ರ, ಯಮ. ಇವು ಮುಷ್ಟಿ. ಮನುಷ್ಯನ ಬದುಕಕ್ಕೆ, ಅವ್ರ ಬದುಕಕ್ಕೆ ಏನಾದ್ರು ಮಾಡ್ತಾರೆ. ನಮ್ಮಂಥ ಬಡವ್ರನ್ನ ಸಾಯಿಸ್ತಾ ಇದ್ದಾರೆ. ಇದು ನೋಡಿ, ಇದೊಂದು ಸೈಡಲ್ಲಿ ಇರುತ್ತೆ. ಇದು ಕಿಂಗ್ ಅಲ್ಲ. ಇದೊಂದು ಬೆಳ್ಳಿಲ್ಲ ಅಂದ್ರೆ ಕಿಂಗ್ ಆಗಲ್ಲ. ಸರ್, ಯಾವ ಪಕ್ಷ ಇದ್ದಿದ್ರೆ ನಿಮ್ಗೆ ಒಳ್ಳೆ ಸಹಾಯ ಆಗ್ತಿತ್ತು? ನಮ್ಗೆ JDS ಬರಬೇಕು. JDS ಆಗ್ಬೇಕು. ಈಗ ಕುಮಾರಸ್ವಾಮಿ ಬಂದ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ ನಿಜವಾಗ್ಲೂ? ಅವ್ರು ಅವಾಗಿಂದನೂ ಮಾಡಿದ್ದಾರೆ. ಅವ್ರ ತಂದೆನೂ ಸೆಂಟ್ರಲ್ ಕುತ್ಕೊಂಡು ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಜನಗೆ ನ್ಯಾಷನಲ್ ಪಕ್ಷಗಳಿಗೆ ಬೇರೆ ಥರ, ಈ ಪಕ್ಷಗಳಿಗೆ ಸ್ವಲ್ಪ ಕೆಪಾಸಿಟಿ ಕಮ್ಮಿ. ಅವ್ರ ಜೊತೆಲೇ ಬೆಳೆದವ್ರೆ ಏನೇನೋ ಮಾಡ್ತಾ ಇದ್ದಾರೆ. ಏನು ಮಾಡಿದ್ರು ಅಷ್ಟೇ. ಅಲ್ಲಿ ಮಮತಾ ಬ್ಯಾನರ್ಜಿನ ಯಾರು ಒಳ್ಳಾಡ್ಸೋಕ್ಕಾಯ್ತಲ್ಲ? ಯಾಕೆ ಹೇಳಿ? ಅವಳು ಗೆದ್ದವಳೆ. ಅವತ್ತಿಂದ ಇವತ್ತು ಪ್ರಧಾನಿನೇ ಇಳಿಯಾಕ್ಬಿಟ್ಟಿಲ್ಲ. ಅದು ಕೆಪಾಸಿಟಿ. ಅದೇನಾದ್ರು CM ಇಲ್ಲ ಅಂದರೆ ನಮ್ಮ ಕುಮಾರಸ್ವಾಮಿ ಆ ದಿನ ಬರುತ್ತೆ. ಆಂಧ್ರದಲ್ಲಿ ಅವ್ರಿಗೆ ಹಾಲು ಪೂಜೆ ಮಾಡ್ತಾರೆ. ಕರ್ನಾಟಕದಲ್ಲಿ ಏನಾಗೈತೆ? ಅವ್ರು ಕೊಟ್ಟಿಲ್ವಾ? ಎಷ್ಟು ಸಾಲ ಮನ್ನಾ ಮಾಡವ್ರೆ, ಎಷ್ಟೋ ಜನಕ್ಕೆ ಒಳ್ಳೇದು ಮಾಡವ್ರೆ. ನಾನು ಬಡವ, ನನಗೇನು ಸಿಗೋದು ಬೇಡ, ನಾನು ದುಡ್ಕೋ ತಿಂತೀನಿ. ದುಡಿಯೋಕೆ ನಮ್ಗೆ ದಾರಿ ಬೇಕಷ್ಟೆ. ಅವ್ರನ್ನ ಎಷ್ಟು ದಿನ ಗಾಡಿ ಮನೇಲಿ ನಿಲ್ಸಿದ್ರಿ ಗ್ಯಾಸ್ ಅಭಾವದಿಂದ? 15 ದಿವಸದಿಂದ ಮನೆ 15 ದಿವಸ, ನಾನು 20 ದಿವಸ ಮೇಡಮ್ ಮನೆ ತಗೋದು. ಯಾರಿಂಗೆ ಕೇಳೋಣ ನಾವು? ಹೋಟ್ಲಲ್ಲಿ ತಿನ್ಬೇಕು, ಮಲ್ಕೋಬೇಕು. 15 ದಿವಸ ನೀವು ಬಾಡಿಗೆನೇ ಹೊಡೆದಿಲ್ಲ?
ಗಾಡಿ ಗ್ಯಾಸೇ ಸಿಗ್ತಾ ಇಲ್ವಲ್ಲ ನಮಗೆ. ಸಿಗದೆ ಇರೋದು ಎಲ್ಲಿ? ಇಲ್ಲಿ ಬಂದರೆ ಸಿಗುತ್ತೆ ನೋಡಿ. ಈಗ ನಾವು 17 ಕ್ರಾಸ್ ಬ್ರಿಡ್ಜಿಂದ ತೊಳ್ಕೊಂಬಂದಿದ್ದೀವಿ. ಅಲ್ಲಿಂದ 17 ಕ್ರಾಸ್ ಬ್ರಿಡ್ಜು 1 ಕಿಲೋಮೀಟ್ರು. ಅದು ಇವರೇನು ಬಂಕ್ ಬಗ್ಗೆ ನಾವು ಮಾತಾಡಲ್ಲ. ಈ ಬಂಕು ಚಿನ್ನಪ್ಪ ಬಂಕು ಅವತ್ತಿನ ಸ್ಟ್ಯಾಂಡರ್ಡ್ ಬಂಕ್. ಸ್ಟ್ಯಾಂಡರ್ಡ್ ಬಂಕ್ 89 ರೂಪಾಯಿ 52 ಪೈಸೆ ತೊಗೋತಾರೆ. ಕೆಲವು ಕಡೆ 150, 120, 105 ಕೇಳ್ತಾರೆ. ನಾವೇನಾದ್ರು 20 ರೂಪಾಯಿ ಆಟೋ ಡ್ರೈವರ್ಗಳಿಗೆ ಕೇಳ್ತಾರೆ, ನಾವು ಯಾರ ಹತ್ರ ಮಾತಾಡೋಣ ಹೇಳಿ? ಈಗ ಇವರು ಇರೋರಲ್ಲೇ ಕಡಿಮೆ ಕೊಡ್ತಿದ್ದಾರೆ. ಹೌದೌದು, ಕಮ್ಮಿ ಇದು. ಕಮ್ಮಿನಾ? ಎಷ್ಟು ಕೊಡ್ತಿದ್ದಾರೆ ಸರ್? 89 ರೂಪಾಯಿ 52 ಪೈಸೆ. ಬೇರೆ ಕಡೆ ಸರ್ಕಾರಿ ಇದ್ರಲ್ಲಿ ಬೇರೆ ಕಡೆ 110, 120. 115 ಇವರೆಲ್ಲ ಸ್ಕ್ಯಾಮ್ ಮಾಡೋದು. ಬೇರೆ ಕಡೆ ಎಲ್ಲ, ಇಲ್ಲೆಲ್ಲ ನಮ್ಗೆ ನೋಡಿ ಕರೆಕ್ಟ್ ಆಗಿದೆ. ಈ ಬಂಕ್ ಬಗ್ಗೆ ಯಾವತ್ತಲ್ಲ, ನಾನು ಅವಾಗಿಂದನೂ 99ಇಂದನೂ ಈ ಬಂಕೆ ಆಯ್ತಾ. ಎಲ್ಲ ಕಡೆ 110, 115 ಹಾಕೋತಾರೆ. ಅಲ್ಲಿ ನೋಡ್ತಾರೆ, ಎಲ್ಲ ನೋಡ್ತಾರೆ. 110, 115 ಯಾರು ಹಾಕ್ತಾರೆ ಅವ್ರಿಗೆ ಇದು ಮಾಡ್ತಾರೆ. ಇಲ್ಲ ಕಮ್ಮಿ ಇರೋರಿಗೆ ಇದು ಮಾಡಲ್ಲ, ಗ್ಯಾಸ್ ಇಲ್ಲ ಅಂತ ಕ್ಲೋಸ್ ಅಂತೇಳಿ ಇನ್ನೊಂದು ಅರ್ಧ ಗಂಟೆ ತಿರ್ಗಾ ಸ್ಟಾರ್ಟ್ ಮಾಡ್ತಾರೆ. ಏನು ಅರ್ಥ ಅಲ್ಲಿಗೆ? 35 ವರ್ಷ ಡ್ರೈವರು. ನಾನು ಫ್ರೆಂಡಿಂದ ಗಾಡಿ ಓಡಿಸ್ಕೊ ಬಂದವನು. ಅವಾಗಿಂದ ಈ ಬಂಕೆಲ್ಲ ಪೆಟ್ರೋಲ್ ಹಾಕ್ತಾ ಇದ್ದು. ಆಮೇಲೆ ಗ್ಯಾಸ್ ಸ್ಟಾರ್ಟ್ ಆಗಿದ್ದು. ಎಲ್ಲಿ ಈಗ ಸರ್ಕಾರಿ ಇದ್ರಲ್ಲೆಲ್ಲ ಬಂಕ್ಗಳೆಲ್ಲ ಎಷ್ಟಿದೆ ಸರ್? ಇದು ಸರ್ಕಾರಿ ಬಂಕ್ ಲೆಕ್ಕನೇ ಇದು. ಅಲ್ಲಲ್ಲ, ಸರ್ಕಾರಿ ಬಂಕ್ ಲೆಕ್ಕನೇ ಇದು. ಇವರು ಸರ್ಕಾರಿ ಬಂಕ್ ಲೆಕ್ಕನೇ. ಈ ಬಂಕು ಇವು ಕೆಲವು ಇದ್ದಾವೆ, ಒಂದು 4-5 ಬಂಕು. ಅವರು ಮಾತ್ರ ಕರೆಕ್ಟಾಗಿ ರೇಟ್ ತೊಗೋತಾ ಇದ್ದಾರೆ. ಕೆಲವು ಕಡೆ ಹೋದರೆ ಮಾತಾಡೋಕ್ಕೆ ಬಸವೇಶ್ವರದಲ್ಲಿ ಮೇಡಮ್ 110 ರೂಪಾಯಿ ಇದೆ ಮೇಡಮ್. ಬಸವೇಶ್ವರದಲ್ಲಿ ಗಂಗಮ್ಮ ತಿಮ್ಮಯ್ಯ ಈಗ ಇಲ್ಲಿಗೆ ಬಂದ್ರೆ ನಿಮಗೆ ಯಾರಿಗೂ ಡಿಸಪಾಯಿಂಟ್ ಆಗಲ್ಲ. ಅದು ಗ್ಯಾಸ್ ಅಂದ್ರೆ ಸಿಗುತ್ತೆ. ಸಿಕ್ಕೇ ಸಿಗುತ್ತೆ. ಗ್ಯಾಸ್ ಸಿಗುತ್ತೆ ಮೇಡಮ್. ನೀವು ಹೇಳಿದ್ದು ಇರಿ ಕ್ಯೂ ಅಲ್ಲಿ ತೊಳ್ಕೊಬರ್ಬೇಕಷ್ಟೇ ಮೇಡಮ್. ಗ್ಯಾಸ್ ಸಿಗುತ್ತೆ, ಇಲ್ಲ ಅಂತ ಹೇಳಿಲ್ಲ. ಈ ತರ ಆಟೋ 17 ಮೇನ್ ರೋಡ್ ಇಂದ 8 ಗಂಟೆ ಇದೆ ಹಾಸ್ಪಿಟ್ಲ್. ಅಲ್ಲಿಂದ ಬಂದಿರೋದು ನಾವು. ಇವಾಗ ಕ್ಲೋಸ್ ಅಂತ ಹೇಳ್ಬಿಟ್ರೆ ಏನ್ ಮಾಡ್ತಾರೆ ಪಾಪ ಅವರು? ಕಾಯ್ಕೊಂಡಿರೋದು ಏನ್ ಮಾಡ್ತಾರೆ? ಈ ಥರ ಪರಿಸ್ಥಿತಿ. ಇವರು ಇದಕ್ಕೋಸ್ಕರ ನಮ್ಮಂಥವ್ರನ್ನ ಬಲಿ ಕೊಡೋದು ತಪ್ಪು. ಹೌದೌದು. ಗ್ಯಾಸ್ದು ನಮ್ಮದು ತುಂಬ ತೊಂದರೆ ಆಗಿದೆ. ಏನು ಗೊತ್ತಾ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಮಾತ್ರ ಇದೊಂದು ಒಳ್ಳೇದು ಮಾಡೋ. ಪ್ರೈವೇಟಲ್ಲಿ ಮೇಡಮ್ 120, 105 ರೂಪಾಯಿ. ಅದಕ್ಕೆ ಏನಾದರೂ ನಿಮ್ಮ ಸೊಲ್ಯೂಷನ್ ತೊಗೋಬೇಕು. ಆಟೋದವರೆಲ್ಲ 500 ರೂಪಾಯಿ ಗ್ಯಾಸ್ ಹಾಕಿದ್ರೆ 500 ರೂಪಾಯಿಂದ ನಮಗೇನು ಇಲ್ಲ. ಯಾಕಂದರೆ ಕರ್ನಾಟಕದಲ್ಲಿ ಸರ್ಕಾರ ಒಳ್ಳೆ ಇದು ಕೊಟ್ಟಿದೆ. ಇಂಡಿಯನು, ಭಾರತ್, HP ಗ್ಯಾಸ್ ಸಿಗ್ತಿದೆ. ಸರ್ ಹೇಗಿದೆ ಲೈನ್ ಅದೆಲ್ಲ? ತುಂಬ 2 ಕಿಲೋಮೀಟರ್ ಹೋಗಿದೆ. 70 ಕ್ರಾಸ್ ಬ್ರಿಡ್ಜ್ವರೆಗೂ ಹೋಗಿದೆ. ಈಗ ಅಲ್ಲೇ ನಿಂತ್ಕೊಂಡು 1.5 ಅವರ್ ಆಯಿತು. ದಿನ ಇದೇ ಪ್ರಾಬ್ಲಮ್ ಆಗಿದೆ. ದಿನ 3 ಅವರ್, ಅರ್ಧ ದಿನ ಇದೇ ಹೋಗ್ತಾ ಇದೆ. ತುಂಬ ಕಷ್ಟ ಆಗ್ತಾಯಿದೆ ಜೀವನಕ್ಕಂತೂ. ನೆಕ್ಸ್ಟ್ ಅಡ್ಮಿಷನ್ನು, ಮಕ್ಕಳು ಫೀಸು ಎಲ್ಲ ತುಂಬ ಪ್ರಾಬ್ಲಮ್ ಆಗ್ತದೆ. ಆದಷ್ಟು ಬೇಗ ಇದು ಸರಿಪಡಿಸ್ಕೊಟ್ರೆ ಒಳ್ಳೆಯದು. ಎಷ್ಟು ದಿವಸ ಆಟೋನ ಮನೆ ನಿಲ್ಸಿದ್ರಿ ಗ್ಯಾಸ್ ಅಭಾವದಿಂದ? ಈಗ ಒಂದು 5 ಡೇಸ್ ನಿಲ್ಸಿದ್ದು. ಗ್ಯಾಸ್ ಇರಲಿಲ್ಲ, 5 ಡೇಸ್ ಸಿಗ್ಲಿಲ್ಲ. ಸ್ಟಾರ್ಟಿಂಗು ನಿಲ್ಸಿದ್ದು. ಇವಾಗ ಸಿಗ್ತಾ ಇದೆ ಅಂತಂದ್ರು. ಈ ಬೆಳಿಗ್ಗೆ ಇವಾಗ ಆಲ್ಮೋಸ್ಟ್ 9 ಗಂಟೆಗೆ ನಿಲ್ಸಿರೋದಲ್ಲಿ 70 ಕ್ರಾಸ್ ಬ್ರಿಡ್ಜ್ ಹೋಗಿತ್ತು. ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀವಿ. ಇವಾಗ ಇನ್ನೂ ಎಷ್ಟೊತ್ತಾಗದಂಗೆ ಗೊತ್ತಿಲ್ಲ. ಅರ್ಧ ದಿನ ಇಲ್ಲೇ ಹೋಗ್ತಾ ಇದೆ. ದುಡಿಮೆ ಯಾವ ರೀತಿ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ತುಂಬಾ ಕಷ್ಟ ಆಗ್ತಾ ಇದೆ. ಸರ್ ಕಸ್ಟಮರ್ಸ್ ಹೇಗೆ ಅರ್ಥ ಮಾಡ್ಕೋತಿದಾರ ನಿಮ್ಮ ಕಷ್ಟನ? ಹೇಳಿದ್ರೆ ಹೆಚ್ಚು ಕಡಿಮೆ ಏನಾದ್ರು ಕೊಡ್ತಿದಾರ? ಈ ತರ ಪ್ರಾಬ್ಲಮ್ ಇದೆ, ಹಿಂಗಿದೆ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೋತ ಅಷ್ಟೇ, ಬೇರೆ ಏನು ಇದಿಲ್ಲ. ಎಕ್ಸ್ಟ್ರಾ ಅಮೌಂಟ್ ಕೊಡೋದಾಗ್ಲಿ ಇದು ಯಾವುದೇ ರೀತಿ ಇಲ್ಲ. ತುಂಬ ಪ್ರಾಬ್ಲಮ್ ಇದೆ ಅಂತ ಕೇಳ್ತಾರೆ ಅಷ್ಟೇ. ಅದು ಬಿಟ್ರೆ 1 ರೂಪಾಯಿ ನೀವು ಎಕ್ಸ್ಟ್ರಾ ಏನು ಕೊಡಲ್ಲ. ನಾವು ಎಕ್ಸ್ಟ್ರಾ ಈಗ 105 ರೂಪಾಯಿ ಕೊಟ್ಟು ಗ್ಯಾಸ್ ಹಾಕ್ಸ್ತಾ ಇದ್ದೀವಿ. ಒಂದೊಂದು ಬಂಕಲ್ಲಿ ಒಂದೊಂದು ಥರ ರೈಟ್ ಇದೆ. ಒಂದ್ರಲ್ಲಿ 120, ಒಂದ್ರಲ್ಲಿ 150 ಈ ಥರ ಇದೆ. ಅದ್ರ ಗೌರ್ಮೆಂಟ್ ಏನು ಆಕ್ಷನ್ ತಗೋತಾ ಇಲ್ಲ ಇದ್ರ ಬಗ್ಗೆ. ಒಂದೇ ರೈಟ್, ಎಲ್ಲ ಬಂಕಲ್ಲೂ ಒಂದೇ ರೈಟ್ ಇಲ್ಲ ಮೇಡಮ್. ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಅದೊಂದು ಒಂದೇ ರೈಟ್ ಫಿಕ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಈ ಥರ ಇದೆ. ನಿಮ್ಮ ಪ್ರಕಾರ ಯಾರು ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ಬೋದು ಅಂತ ಅನ್ಸುತ್ತೆ? ಯಾರು ಸ್ಪಂದಿಸ್ತೇನೆ ಇಲ್ವಲ್ಲ ಮೇಡಮ್. ಇವಾಗ ಗೌರ್ಮೆಂಟ್ ಆಗಲಿ ಇದಾಗಲಿ ಸೆಂಟ್ರಲ್ ಯಾರೇ ಸ್ಪಂದಿಸ್ತಾ ಇಲ್ಲ ನಮ್ಮ ಕಷ್ಟಕ್ಕೆ. ಯಾರು ಇದಾಗ್ತಾ ಇಲ್ಲ. ನಮ್ಮ ಕಷ್ಟ ನಾವೇ ನೋಡ್ಕೊಳ್ಳೋದಾಗದೆ. ಯಾರು ಸ್ಪಂದಿಸ್ತಾ ಇಲ್ಲ. ನೋಡ್ತಾ ಇದ್ದೀರಲ್ಲ, ಆಟೋ ಚಾಲಕರು 1.5 ಗಂಟೆ 2 ಗಂಟೆ ಬೆಳಗ್ಗೆ 4 ಗಂಟೆಯಿಂದ ಇಲ್ಲಿ ನಿಂತ್ಕೊಂಡು ಕಷ್ಟಪಡ್ತಿರೋದನ್ನ. ಸೊ ಆದಷ್ಟು ಬೇಗ ಇವರ ಎಲ್ಲ ಸಮಸ್ಯೆಗಳು ಬಗೆಹರಿಲಿ ಅಂತ ಕೇಳ್ಕೊಳ್ತಾ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ ಬೆಂಗಳೂರು. ಕ್ಯಾಮ್ರಾಮನ್ ಅಭಿಲಾಷ್ ಜೊತೆ ನಾನು ಮೋನಿಶಾ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.